ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು 2 ಥರದ ಹಾಗಲಕಾಯಿ ಕಹಿನೇ ಇಲ್ಲದೇ ಇರೋ ಥರ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಹಾಗಲಕಾಯಿನ ಒಳಗಡೆ ಇರುವಂತಹ ಬೀಜ ಎಲ್ಲ ತೆಗೆದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಐ ಫ್ಲೇಮಲ್ಲೇ ನಾವು ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಚಿಕ್ಕದಾಗಿ ಹೆಚ್ಚಿರೋದ್ರಿಂದ ಇದು ಬೇಗ ಫ್ರೈ ಆಗುತ್ತೆ. ಒಳಗಡೆ ಇರುವಂಥ ಬೀಜ ಹಾಗೂ ಮೇಲ್ಗಡೆ ಇರುವಂಥ ಸಿಪ್ಪೆನ ನಾನಿಲ್ಲಿ ತೆಗೆದು ಒಂದು 5ರಿಂದ 6 ನಿಮಿಷ ಒಂದು ಸ್ಪೂನ್ ಎಣ್ಣೆ ಹಾಕಿ ಹೈ ಫ್ಲೇಮ್ ಇಟ್ಟೆ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಮತ್ತು ಸಾಸಿವೆ ಹಾಕೋಣ. ಚಟಪಟ ಆದಮೇಲೆ ಕರಿಬೇವು ಹಾಕಿ ಹಾಗೆಯೇ ನಾನಿಲ್ಲಿ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಸ್ವಲ್ಪ ಫ್ರೈ ಆಗಲಿ, ಇದು ಜಸ್ಟ್ ಒಂದು 10 ಸೆಕೆಂಡ್. ಓಕೆ, ಇವಾಗ ನೋಡಿ ಇದು ಫ್ರೈ ಆಗಿದೆ. ಇವಾಗ ನಾನು ಮೊದಲೇ ಹುರ್ಕೊಂಡಿರುವಂಥ ಹಾಗಲಕಾಯಿನ ಇದಕ್ಕೆ ಹಾಕೋಣ. ಆಲ್ರೆಡಿ 2 ತುಂಬ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಸ್ಟ್ 20 ಸೆಕೆಂಡ್ ಇದನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಎಣ್ಣೆ ಮತ್ತು ಈರುಳ್ಳಿ ಎಲ್ಲವೂ ಚೆನ್ನಾಗಿ ಹಾಗಲಕಾಯಿ ಜೊತೆ ಹೊಂದ್ಕೊಳ್ಳಿ. ಓಕೆ ನೋಡಿ, ಇವಾಗ ಇದಕ್ಕೆ ನಾವು ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಖಾರನ ಹಾಕಿ. ಹಾಗೆ ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹುರಿದಿರುವಂತಹ ಶೇಂಗಾ ಪುಡಿ ಹಾಗೂ 2 ಸ್ಪೂನಷ್ಟು ನಾನಿಲ್ಲಿ ಹುರಿದಿರುವಂತಹ ಗುರಳ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 1 ಬೌಲಷ್ಟು ನಾನಿಲ್ಲಿ ಹುಣಸೆ ರಸ ಹಿಂಡಿದ್ದೀನಿ, ಅಂದರೆ 1 ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ರಸ ಹಿಂಡಿದ್ದೀನಿ. ಇವಾಗ ನೋಡಿ, ನಿಮಗೆ ಇದಕ್ಕೆ ನೀರು ಎಷ್ಟು ಬೇಕು ಅಂದರೆ ಸ್ವಲ್ಪ ಕುದಿಯೋಕ್ಕಂದ್ರೆ ಸ್ವಲ್ಪ ನೀರು ಬೇಕೇ ಬೇಕು. ಹಾಗಾಗಿ ನಾನಿಲ್ಲಿ ಏನಿಲ್ಲ ಅಂದರೆ 1 ಗ್ಲಾಸಷ್ಟು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಮೊದಲು 1 ಗ್ಲಾಸ್ ಹಾಕಿದ್ದೀನಿ. ಎಲ್ಲ ಸೇರಿ ಟೀ ಕುಡಿಯೋ ಕಪ್ಪಿಂದ 1-2 ಕಪ್ಪಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ. ಓಕೆ, ಇದು ಕುದಿಯೋಕ್ಕೆ ಬೇಕು ಸ್ವಲ್ಪ ಸಮಯ. ಅದಕ್ಕೂ ಮುಂಚೆ ನಾವು ಒಂದು ಅರ್ಧ ಮುಷ್ಟಿಯಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಮುಗೀತು. ಓಕೆ ನೋಡಿ, ಆಲ್ಮೋಸ್ಟ್ ಇದಕ್ಕೆ ಎಲ್ಲನೂ ಮೊದಲೇ ನಾವು ಪುಡಿಗಳು ಹಾಕಿರೋದ್ರಿಂದ ಕಹಿ ಕಡಿಮೆ ಆಗಿರುತ್ತೆ. ಬೆಲ್ಲ ಸಾಕು, ಒಂದು ಅರ್ಧ ಮುಷ್ಟಿ ಬೆಲ್ಲ ಸಾಕು. ಸೂಪರ್ ಆದಂಥ ಹಾಗಲಕಾಯಿ. ಖಂಡಿತ ನಿಮ್ಮ ಮನೇಲಿ ಯಾರು ತಿನ್ನಲು ಅವರೆಲ್ಲರೂ ಈ ರೀತಿ ಮಾಡಿಕೊಡಿ, ಕಂಪಲ್ಸರಿ ತಿಂತಾರೆ. ಇನ್ನೇನು ಕುದ್ದಿದೆ, ಕೊನೆಗೆ ನಾವು ಕೊತ್ತಂಬರಿ ಸೇರಿಸಿ ಒಂದು 10 ಸೆಕೆಂಡಷ್ಟು ಕಾಲ ಸ್ಟಿರ್ ಮಾಡಿದರೆ ಸೂಪರ್ ಆಗಿರುವಂಥ ಹಾಗಲಕಾಯಿ ರೆಡಿ ಆಯಿತು. ಯಾರು ನಿಮ್ಮ ಮನೇಲಿ ಹಾಗಲಕಾಯಿನ ತಿನ್ನಲ್ಲ ಅಂಥವ್ರು ಅವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಈಗ ಒಂದು ರೀತಿಯಾದ ಹಾಗಲಕಾಯಿ ರೆಡಿಯಾಗಿದೆ. ಈಗ ಇನ್ನೊಂದು ರೀತಿ ಹಾಗಲಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆ, ಹಾಗಲಕಾಯಿನ ಮೇಲಿರುವಂತಹ ಸಿಪ್ಪೆನ ತೆಗೆದು ನಾನಿಲ್ಲಿ ನೋಡಿ ಇದೇ ರೀತಿ ಒಳಗಡೆ ಬೀಜ ಇರೋ ಥರನೇ ನಾನಿಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ಯಾವ ರೀತಿ ಮಾಡಿದೆವೋ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಆದಂಥ ಟೇಸ್ಟ್ ಬರುತ್ತೆ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಇದಕ್ಕೆ ಏನು ಬೇಡ, ಜಸ್ಟ್ ಗುರಳ್ ಪೌಡ್ರ್ ಆದರೆ ಸಾಕು. 1-2ರಿಂದ 3 ಸ್ಪೂನಷ್ಟು ನಾನಿಲ್ಲಿ ಗುರಳ್ ಫ್ರೈ ಮಾಡ್ತಾಯಿದ್ದೀನಿ. ಚಟಪಟ ಅಂದಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಮುಗೀತು. ಗುರಳ್ ಪುಡಿ ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ತುಂಬ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಸ್ವಲ್ಪ ಒತ್ತಿದಂಗೆ ಆಗುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡ್ತಿದ್ದೀನಿ. ಆರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೆ ಯಾವುದೇ ರೀತಿಯಿಂದ ಖಾರ ಏನು ಸೇರಿಸೋದು ಬೇಡ, ಫಸ್ಟ್ ಅಷ್ಟೇ ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬೇಡ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ನಾವು ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಚಟಪಟ ಅನ್ನಲಿ ಇದು 2 ಫಸ್ಟು. ಓಕೆ, ಜೀರಿಗೆ ಸಾಸಿವೆ ಹಾಕಿದೆ. ಇವಾಗ ನಾನು ಇದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಸಹ ಹಾಕೋಣ. ಈರುಳ್ಳಿ ಇದರಲ್ಲಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಆಗಲಿ. ಒಂದು ಜಸ್ಟ್ 1/4 ಭಾಗ ಫ್ರೈ ಆಗಲಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಕರಿಬೇವು ಹಾಕೋಣ. ಯಾಕೆ 1/4 ಭಾಗ ಅಂದರೆ ಇದ್ರ ಜೊತೆಗೆ ನಾವು ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಂದು 1/4 ಭಾಗದಷ್ಟು ಫ್ರೈ ಮಾಡಿದ್ದೀನಿ. ಇವಾಗ ನಾನು ದೊಡ್ಡದಾಗಿ ಹಚ್ಕೊಂಡಿರುವಂತಹ ಹಾಗಲಕಾಯಿ ಹಾಕೋಣ. ಇದನ್ನು ಐ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ತುಂಬ ಚೆನ್ನಾಗಾಗುತ್ತೆ ಇದು ಹಾಗಲಕಾಯಿ. ಫಸ್ಟ್ ಯಾವ ರೀತಿ ನಾವೆಲ್ಲ ಬೀಜ ತೆಗೆದು ಮಾಡಿದ್ವು ಅದಕ್ಕಿಂತ ಸೂಪರ್ ಆದಂತಹ ಟೇಸ್ಟ್ ಬರುತ್ತೆ. ಇದರಲ್ಲಿರುವಂಥ ಬೀಜ ನಿಮಗೆ ಕಟ ನೋ ಆಗೇನೂ ಆಗೋದಿಲ್ಲ. ನೋಡಿ ಚೆನ್ನಾಗಿ ಇವಾಗ 10 ನಿಮಿಷ ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇರಲಿ, ತುಂಬ ಚೆನ್ನಾಗಾಗುತ್ತೆ ಇದು ಖಾರ ಇದ್ದಷ್ಟು. ಓಕೆ, ಒಂದು 2ರಿಂದ 3 ಸ್ಪೂನಷ್ಟು ನಾನಿಲ್ಲಿ ಖಾರ ಹಾಕ್ತಿದ್ದೀನಿ. ಹಾಗೆಯೇ 1 ಮುಷ್ಟಿಯಷ್ಟು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿ, ಮೊದಲು ಹಾಕಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಬೆಲ್ಲ. ಯಾಕಂದರೆ ಅದಕ್ಕೆ ಪುಡಿ ಜಾಸ್ತಿ ಯೂಸ್ ಮಾಡಿದ್ವಿ, ಶೇಂಗಾ ಪುಡಿ ಎಲ್ಲ, ಹಾಗಾಗಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸ ಹಿಂಡಿ ಇದನ್ನು ಚೆನ್ನಾಗಿ ಇವಾಗ 1 ಸ್ಟಿರ್ ಕೊಡೋಣ.
ಸ್ವಲ್ಪ ಇವಾಗ ಖಾರ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಳ್ಳೋಣ. ಓಕೆ, ಸ್ಟಿರ್ ಆದಮೇಲೆ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕೋಣ. ನೀರು ಹಾಕಿದ ಮೇಲೆ ಇದ್ದಂಗೆ ನೀವು ಐ ಫ್ಲೇಮ್ ಇಟ್ಕೊಳ್ಳಿ. ಓಕೆ, ಈಗ ನೋಡಿ ನೀವು ನೀರಿಗೆ ಆಗಲೇ ನಿಮಗೆ ಗೊತ್ತಾಗುತ್ತೆ ಅದರದ್ದು ಏನು ಅಂತ, ನೀರು ಎಷ್ಟು ಬೇಕು ಎಷ್ಟು ಹಿಡಿಯುತ್ತೆ ಇದು ಅಂತ. ನಾನೇ ದೊಡ್ಡ ಗ್ಲಾಸಿಂದ ಒಂದು ಫುಲ್ಲು ನೀರು ಹಾಕಿದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೋಡಿ ಜಸ್ಟ್ ಒಂದು ಕುದಿ ಬಂದಿದೆ. ಇವಾಗ ನಾನು ಹುರ್ಕೊಂಡಿರುವಂತಹ ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ. ಓಕೆ, ಗುರೆಳ್ ಪುಡಿ ಹಾಕಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಇದು ಗುರೆಳ್ ಪುಡಿ ಹಾಕೋದ್ರಿಂದ. ಓಕೆ, ಗುರೆಳ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 5 ನಿಮಿಷ ನೀವು ಇದೇ ರೀತಿ ಕುದಿಯೋಕ್ಕೆ ಬಿಟ್ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿರಲಿ ಇದು. ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದ ಮೇಲೆ ಜಸ್ಟ್ ಒಂದು 10 ಸೆಕೆಂಡ್ ಸ್ಟಿರ್ ಮಾಡಿ ಸೂಪರಾಗಿರುವಂತಹ ನಿಮಗೆ ಹಾಗಲಕಾಯಿ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಮೊದಲಿಗಿಂತ ಇದು ತುಂಬ ಚೆನ್ನಾಗಾಗುತ್ತೆ. ಮೊದಲು ಯಾವ ರೀತಿ ಮಾಡಿದ್ವೋ ಅದಕ್ಕಿಂತ ನಿಮಗೆ ಬೀಜ ಏನು ಕಟ್ಟ ಅನ್ನೋದಿಲ್ಲ, ಒಳ್ಳೆ ಕೊಬ್ಬರಿ ತಿಂದಂಗಾಗುತ್ತೆ, ಅಷ್ಟು ಚೆನ್ನಾಗಿದ್ರಲ್ಲಿ ಬರುತ್ತೆ. ರೈಸ್ ಜೊತೆ ಕೂಡ ಸೂಪರಾಗುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರು ತಿನ್ನೋಲ್ಲೋ ಅವರು ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ವಾ? ಇಟ್ಸ್ ಓಕೆ, ನನ್ನ ವೈಬ್ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.